ಅಧ್ಯಾಯ 5 ಶ್ಲೋಕ ಸಂಖ್ಯೆ 27. ಸ್ಪರ್ಶಾನ್ ಕೃತ್ವಾ ಬಹಿರ್ಬಾಹ್ಯಾನ್ ಚಕ್ಷುಶ್ಚೈವಾಂತರೇ ಭ್ರುವೋಃ ಪ್ರಾಣಾಪಾನೌ ಸಮೌ ಕೃತ್ವಾ ನಾಸಾಭ್ಯಂತರಚಾರಿಣೌ. ಅಧ್ಯಾಯ 5 ಶ್ಲೋಕ ಸಂಖ್ಯೆ 28. ಯತೇಂದ್ರಿಯಮನೋ ಬುದ್ಧಿಃ ಮುನಿರ್ಮೋಕ್ಷಪರಾಯಣಃ ವಿಗತೇಚ್ಛಾಭಯಕ್ರೋಧಃ ಯಃ ಸದಾ ಮುಕ್ತ ಏವ ಸಃ. ಶ್ಲೋಕಾರ್ಥ. ಸ್ಪರ್ಶದಂತಹ ಇಂದ್ರಿಯ ವಿಷಯಗಳನ್ನು ಹೊರಗಿರಿಸಿ ಕಣ್ಣುಗಳನ್ನು ಎರಡು ಹುಬ್ಬುಗಳ ನಡುವೆ ಕೇಂದ್ರೀಕರಿಸಿ ಒಳಹೋಗುವ ಮತ್ತು ಹೊರಬರುವ ಅಪಾನ ವಾಯುವನ್ನು ಸಮವಾಗಿರಿಸಿ ಇಂದ್ರಿಯ, ಮನಸ್ಸು ಮತ್ತು ಬುದ್ಧಿಯನ್ನು ಜಯಿಸಿ ಮೋಕ್ಷದ ಗುರಿಯಲ್ಲಿ ತಲ್ಲೀನನಾದ ಹಾಗೂ ಇಚ್ಛೆ, ಭಯ ಮತ್ತು ಕ್ರೋಧಗಳಿಲ್ಲದ ಮುನಿಯು ಯಾವಾಗಲೂ ಬಂಧಮುಕ್ತನಾಗಿರುತ್ತಾನೆ.